ನಮ್ಮ ನಾಗತಿಯಲ್ಲಿ ಚಂದ್ರಶೇಖರ್ ಸರ್ ಇಷ್ಟ ಕಮ್ಮಿ ಇಷ್ಟ ಕಮ್ಮಿ ಅಲ್ಲ, ನನ್ನ ಲೈಫಲ್ಲಿ ಅಂತ ಒಂದು ಸಿನಿಮಾ, ಅನೀಶ್ ಲೈಫಲ್ಲಿ ಕರೆಕ್ಟ್. ಆ ಒಂದು ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡಿದೆ. ಸೊ ಆ ಸಿನಿಮಾದ ಒಂದು ಹಾಡು ಒಬ್ಬ ಸಂತೋಷ್ ರಾಧಾಕೃಷ್ಣ ಅನ್ನೋರ ಎಡಿಟರ್ ಸ್ಟುಡಿಯೋದಲ್ಲಿ ಸಾಂಗ್ ಎಡಿಟಿಂಗ್ ನಡೀತಾ ಇದೆ. ಹಿ ವಾಸ್ ದ ಎಡಿಟರ್ ಆಫ್ ದ ಫಿಲಮ್, VFX ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ರಕ್ಷಿತ್ ವಾಸ್ ಸಿಟ್ಟಿಂಗ್. ಆ ಹಾಡನ್ನ ಕೇಳಿ ರಕ್ಷಿತ್ ಯಾರಿದು ಮ್ಯೂಸಿಕ್ ಡೈರೆಕ್ಟ್ರು, ನನಗೆ ಅವ್ರು ಇಂಟ್ರೊಡ್ಯೂಸ್ ಮಾಡಿ ನಂಬರ್ ಕೊಡಿ ಅಂತ. ದಟ್ ಇಸ್ ಹೌ ಮೀ ಆ್ಯಂಡ್ ರಕ್ಷಿತ್ ವಿ ಮೆಟ್. ಸೊ ಟೆಕ್ನಿಕಲಿ ನನ್ನ ಲೈಫಲ್ಲಿ ಸಿನಿಮಾ, ನಿಮ್ಮ ಲೈಫಲ್ಲಿ ಒಂದು ತಿರುವು ಬಂತು. ಇಲ್ಲ, ಶಿಶಿರ ಇಂದ ನನ್ನ ಲೈಫಲ್ಲಿ, ಅದೇ ಶಿಶಿರಾಯಿಂದ ನನ್ನ ಲೈಫಲ್ಲಿ, ನನ್ನ ಲೈಫಲ್ಲಿ ಇಂದ ಅದೇ ನನ್ನ ಲೈಫಲ್ಲಿ ಸಿನಿಮಾ ಇಂದ ನಿಮ್ಮ ಲೈಫಲ್ಲಿ ಒಂದು ತಿರುವು ಬಂದಿದ್ದು ಅಂತ ಅಲ್ವಾ? ಹೌದು ಹೌದು. ಸೊ ಅಲ್ಲಿ ಕುತ್ಕೊಂಡು ರಕ್ಷಿತ್ ಅದ್ರ ಮಧ್ಯೆ ಬೇರೆ ಯಾರು ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಿಲ್ವಲ್ಲ ನಮಗೆ. ನನಗೆ ಫಸ್ಟ್ ಟೈಮ್ ಒಂದು ಕಾಲ್ ಬರುತ್ತೆ ಇನ್ 2006. ಅಜನೀಶ್, ನಂದು ಒಬ್ರು ನುಡ್ಸಿದ್ದಾರೆ, ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಹೆಸರು ಬಾಬಿ ಅಂತ. ನನಗೆ ಒಬ್ರು ಇಂಜಿನಿಯರ್ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅವ್ರು ಇಂಟ್ರೊಡ್ಯೂಸ್ ಮಾಡಿ, ನಾನು ಮ್ಯೂಸಿಕ್ ಡೈರೆಕ್ಟ್ರು, ನಾನು ಈ ಥರ ಒಂದು ಮಾಡಿದ್ದೀನಿ, ನನಗೆ ಇಷ್ಟ ಆಗ್ತಾಯಿಲ್ಲ, ನಂಗೆ ಸ್ವಲ್ಪ ಮಾಡ್ರನ್ ಆಗೇನೋ ಎಕ್ಸ್ಪೆಕ್ಟ್ ಮಾಡ್ತೀನಿ, ನೀವು ಬಂದು ಪ್ರೋಗ್ರಾಮ್ ಮಾಡೋಕ್ಕಾಗತ್ತಾ ಅಂತ. ಬಾಬಿ ಆಸ್ಕ್ ಮೀ. ಐ ವೆಂಟ್ ಟು ಬಾಬಿ ಆ್ಯಂಡ್ ಐ ಸ್ಟಾರ್ಟೆಡ್. ಹಾಡು ಕೇಳಿದೆ ನಾನು. ಸೊ ಲೇಡಿ ಮ್ಯೂಸಿಕ್ ಡೈರೆಕ್ಟರ್ ಕರಿತಾ ಇದ್ದಾರೆ, ನಮ್ಮ ಏಜು ಆ ಥರ. ನಾ ಫುಲ್ ಎಲ್ಲ ರೆಡಿಯಾಗಿ ಹೋಗಿ ಎಲ್ಲ ನುಡ್ಸಿ ಎಲ್ಲ ಇಂಪ್ರೆಸ್ ಎಲ್ಲ ಮಾಡಿ ಹಿಂಗೆ ಅಂತ ಹೇಳಿದ್ರೆ ಅವ್ರು ಕೇರ್ ಇಲ್ಲ ನಮಗೆ ಆ ಟೈಮಲ್ಲಿ. ಬಾಬಿ ಇದನ್ನ ನೋಡ್ತಿದ್ರೆ ನೋಡಿ ಏನಿರೋದೇ ನಿಜ ಅಂತ ಹೇಳ್ತಿದ್ದೀರಾ? ಹಾಯ್ ಅಜನೀಶ್ ಅಂದ್ರೆ ಹೋಗ್ಬಿಟ್ರು ಅವರು. ಗುರು ಯಾರೂ ಮರ್ಯಾದೆ ಕೊಡ್ತಲ್ಲ ನಮಗೆ ಅಂತ. ಆಮೇಲೆ ದ ವೇ ದ ಸಾಂಗ್ ಶೇಪ್ಡ್ ಅಪ್ ದಟ್ ಡೇ ಈವ್ನಿಂಗ್, ದ ವೇ ಐ ವಾಸ್ ಕಂಡಕ್ಟಿಂಗ್ ರೆಕಾರ್ಡಿಂಗ್ ಎಲ್ಲನೂ ಅವರಿಗೆ ಇಂಪ್ರೆಸ್ ಆಯಿತು. ಆ್ಯಂಡ್ she told Ajnish, you have a very good future. If you concentrate, if you focus on one thing, I think you will reach to very big heights. Who knows? Bobby actually music ಮಾಡ್ಬಿಟ್ಟಿದ್ರ ಸಿನಿಮಾಗಳಿಗೆ? She was music director from 2000. Wow. She is very senior to me in music direction. So ಹಂಗೆ ನನಗೆ ಬಾಬಿ ಅವ್ರ ಪರಿಚಯ ನನಗೆ. ಸೊ ಟೆಕ್ನಿಕಲಿ ಸ್ಟುಡಿಯೋದಲ್ಲಿ ನೀವು ಬಾಬಿಗೆ ಅಸಿಸ್ಟ್ ಮಾಡಕ್ಕೆ ಹೋಗಿ ಪರಿಚಯ ಆಗಿರೋದು? ಹೌದು ಹೌದು, ಪ್ರೋಗ್ರಾಮಿಂಗ್ ಮಾಡಕ್ಕೆ ಹೋಗಿ ಪರಿಚಯ ಆಗಿದ್ದು. ಇದು ಶಿಶಿರ ಆದಮೇಲೆ ಆಯ್ತು? ಹೌದು. ಅಲ್ಲಲ್ಲ, ಶಿಶಿರಗಿಂತ ಮುಂಚೆ. ಶಿಶಿರಗಿನ ಮುಂಚೆನೆ? ಹೌದು, ಶಿಶಿರ ಆದ್ಮೇಲೆ ಆಗಿದ್ರೆ ನನಗೆ ಚಾನ್ಸಸ್ ಸಿಗ್ತಾ ಇರಲಿಲ್ಲ. ಸೊ ಯು ಮೀನ್ ಟು ಸೇ ಅರೌಂಡ್ 2005-6? 2006. ಸೊ ಯು ಮೀನ್ ಟು ಸೇ ಶಿಶಿರಲ್ಲಿ ಬಾಬಿ ವಾಸ್ ಪಾರ್ಟ್ ಆಫ್ ಯುವರ್ ಜರ್ನಿ ಆಕ್ಚುಲಿ? ಆಫ್ ಕೋರ್ಸ್. ಅಂಡ್ ಬಾಬೀಸ್ ಡಾಟರ್ ಆಲ್ಸೋ ಹ್ಯಾವ್ ಸಂಗ್ ಇನ್ ಶಿಶಿರ. She was 3 or 4 years old ಅವಾಗ. ಬಟ್ ಬಾಬೀಸ್ ಡಾಟರ್ ನಂಗೆ ತುಂಬ ಇಷ್ಟ ಅಂದರೆ ರೀಸೆಂಟ್ ಹೀರೋ, ಅದು ಬರ್ತೀನಿ ಬಿಡಿ. ಹೀರೋ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಆಲ್ಬಮ್ ಆ್ಯಕ್ಚುಲಿ. ಸೊ ಓಕೆ, ಅದಾದಮೇಲೆ ಸೊ ರಕ್ಷಿತ್ ಕಾಲ್ಸ್ ಯು. ಆಮೇಲೆ ರಕ್ಷಿತ್ ಕಾಲ್ ಮಾಡ್ತಾರೆ ನನಗೆ, ಸೊ ಮೀಟ್ ಮಾಡೋಣ ಅಂತ. ಅವಾಗ ಅದಕ್ಕಿಂತ ಮುಂಚೆ ಮೀಟ್ ಮಾಡಿದ್ದೀವಿ, ಯಾಕಂದರೆ ದ DOP ಆಫ್ ನನ್ನ ಲೈಫಲ್ಲಿ ಆ್ಯಂಡ್ DOP ಆಫ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇಬ್ಬರು ಅಂತೇನೆ, ಮನೋಹರ್ ಜೋಶಿ ಅವರು. ಸೊ ನಮ್ಮ ಎಲ್ಲರ ಅಡ್ಡ ಎಲ್ಲಿ ಅಂತ ಹೇಳಿದ್ರೆ ನಾಗತಿ ಸರ್ ಆಫೀಸ್, ಟೆಂಟ್ ಸಿನಿಮಾ. ಸೊ ಅಲ್ಲಿ ಇಡ್ಲಿ ವಡೆ SLV ಆಫೀಸ್, ಆಫೀಸು ಎಲ್ಲ ಬಂದು ಮೀಟ್ ಮಾಡೋ ಅಡ್ಡ ಅದು ನಮಗೆ. ನಮ್ಮ ಇವರು ಅಭಿಜಿತ್ ಮಹೇಶ್ ಎಲ್ಲರೂ ಅಲ್ಲಿ ಮೀಟ್ ಮಾಡ್ತಾಯಿದ್ವಿ ಅವಾಗ. ಸೊ ಹಿಂಗೆ ಹೇಳಿದ್ರೆ ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಅಂದರೆ, ಅವರು ಅದಕ್ಕಿಂತ ಮುಂಚೆ ಸುಮಾರು ಜನ ಟ್ರೈ ಮಾಡಿದ್ದಾರೆ, ಮೇ ಬಿ ಅವ್ರು ಯಾರೂ ವರ್ಕ್ ಆಗಿಲ್ಲ ಅನಿಸುತ್ತೆ. ಸೊ ಹೀ ಟೆಸ್ಟೆಡ್ ಮೀ ಬೈ ಗಿವಿಂಗ್ ಎ ಶಾರ್ಟ್ ಫಿಲ್ಮ್. ಸೊ ಇದಕ್ಕೆ ನೀವು ಮ್ಯೂಸಿಕ್ ಮಾಡಿ ನನಗೆ ಕೊಡೋಕ್ಕಾಗತ್ತಾ ಅಂತ ನಾನು ಮ್ಯೂಸಿಕ್ ಮಾಡಿಬಿಟ್ಟು ದಟ್ ವಾಸ್ ಕನ್ಫೆಷನ್ ಆಫ್ ಡಸ್ಟ್ಬಿನ್ ಅಂತ ಒಂದು ಶಾರ್ಟ್ ಫಿಲ್ಮ್ ಅವ್ರು ಮಾಡಿದರು. ಸೊ ನಾನು ಮಾಡಿಬಿಟ್ಟು ಒಂದು ಥೀಮ್ ಎಲ್ಲ ಮಾಡಿ ಅವ್ರಿಗೆ ಫೋನ್ ಮಾಡಿದೆ. ಅವರು 1-2ನೇ ಶೆಡ್ಯೂಲ್ ಮುಗಿಸ್ಕೊಂಡು ಬಂದರು. ಸಿಂಪಲ್ ಆಗಿ ಲವ್ ಸ್ಟೋರಿ ಶೂಟ್ ನಡೀತಿತ್ತು ಆವಾಗ. ಸೊ ಬಂದು ಕೇಳಿದಾಗ ಏನೂ ಮಾತಾಡಲಿಲ್ಲ. ನಾನು ನೋಡಿದ್ರು ಏನೂ ಹೇಳ್ತಿರೋಲ್ಲಪ್ಪ ಅಂತ ಒಂದು ಫೋನ್ ಮಾಡಿದ್ರು. ಮಗ ಎಲ್ಲಿದೆಯಾ ಅಂದರು. ಡೈರೆಕ್ಟ್ ಮಗ ಎಲ್ಲಿದೆಯಾ, ಇಲ್ಲಿ ಒಂದು ಬಾ ಇಲ್ಲಿಗೆ ಅಂತ ಕರೆಸಿದ್ರು. ನಾನು ಅವ್ರು ಬಂದರು, ವೆಯ್ಟ್ ಮಾಡ್ತೀನಿ, ಅಲ್ಲೊಂದು ಸ್ಟೆಪ್ಸ್ ಇದೆ ಸ್ಟುಡಿಯೋಯಿಂದ. ಐ ವಾಸ್ ಜಸ್ಟ್ ಒಂದು ಟೆರೆಸ್ ಇತ್ತು ಅವಾಗ. ನೋಡಿದ್ರೆ ರಿಷಬ್ ಎಂಟ್ರಿ ಅವಾಗ. ಬಂದ ಕೂಡಲೇ ಮಗ ಫಿಕ್ಸು ಅಂದರು. ನಾನು ಏನು ಫಿಕ್ಸು ಇಲ್ಲ ಅವರು, ನಾನು ಉಳಿದವ್ರ ಕಂಡಂತೆ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದಕ್ಕೆ ನೀವು ಮ್ಯೂಸಿಕ್ ಮಾಡಬೇಕು ಅಜನೀಶ್ ಅಂತ. ದಟ್ಸ್ ಹೌ ಐ ವಾಸ್ ಆನ್ ಬೋರ್ಡ್ ಫಾರ್ ಉಳಿದವ್ರ ಕಂಡಂತೆ. ಯು ಮೀನ್ ಟು ಸೇ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ 2ನೇ ಸ್ಕೆಡ್ಯೂಲ್ ರಕ್ಷಿತ್ ಹ್ಯಾಡ್ ರಿಟರ್ನ್ ಆರ್ ಡಿಸೈಡೆಡ್ ಉಳಿದವ್ರ ಕಂಡಂತೆ ಆಗೋಗ್ಬಿಟ್ಟಿತ್ತು? ಎಸ್ ಅಲ್ಲ? ಎಸ್.
ಮೇ ಬಿ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಅದು ಡಿಫರ್ ಆಗ್ಬೋದು, ಬಟ್ ಅವಾಗಲೇ ಎಸ್ ಆ್ಯಂಡ್ ಆ್ಯಕ್ಚುಲಿ ಐ ಗಾಟ್ ಅಡ್ವಾನ್ಸ್ ಆಲ್ಸೋ ಫಾರ್ ಉಳಿದವರು ಕಂಡಂತೆ ಆನ್ ದ ಸೆಕೆಂಡ್ ಡೇ ಆರ್ ಥರ್ಡ್ ಡೇ ರಿಲೀಸ್ ಆಫ್ ಸಿಂಪಲ್ ಒನ್ ಲವ್ ಸ್ಟೋರಿ ಫಾರ್ ಉಳಿದವರು ಕಂಡಂತೆ. ಅದು ಒಟ್ಟಿಗೆ ಟೀಮ್ ಇದ್ರು, ಸುನಿ ಪ್ರೊಡ್ಯೂಸ್ ಮಾಡಿದ್ದೆ. ನನಗೆ ಈಗಲೂ ಒಂದು ನೆನಪಿದೆ,